ಸೊ ಗೈಸ್ ತುಂಬ ಜನ ಬಂದುಬಿಟ್ಟು ನನ್ನ ಹತ್ರ ಕೇಳ್ತೀರಾ, ಅಕ್ಕ ನಮ್ಗೆ ಯಾವುದಾದ್ರೂ ಒಂದು ಕ್ಯಾಟಗರಿ ಹೇಳಿ, ಅದು ಬಂದುಬಿಟ್ಟು ಬೇಗ ಮಾನಿಟೈಸೇಷನ್ ಆಗೋ ಥರ ಆ್ಯಂಡ್ ಅದರಲ್ಲಿ ಜಾಸ್ತಿ ಅರ್ನಿಂಗ್ ಆಗೋ ಥರ, ಅದರಲ್ಲಿ ಜಾಸ್ತಿ ವ್ಯೂಸ್ ಬರೋ ಥರ ಒಂದು ಯಾವುದಾದ್ರೂ ಕ್ಯಾಟಗರಿ ಹೇಳಿ ಅಂತ. ಸೊ ಇವತ್ತು ಅದೇ ಕ್ಯಾಟಗರಿನ ತೊಗೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಈ ಕ್ಯಾಟಗರಿಯಲ್ಲಿ ನಿಮಗೆ ವೀಡಿಯೋ ಥರ ಮಾಡೋದು ಆ್ಯಂಡ್ ಥಂಬ್ನೈಲು, ಟೈಟಲ್ಲು ಆ್ಯಂಡ್ ಡಿಸ್ಕ್ರಿಪ್ಷನು, ಟ್ಯಾಗ್ಸ್ ಇವೆಲ್ಲ ಹೆಂಗೆ ಹಾಕಬೇಕು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನೀವು ಬಂದುಬಿಟ್ಟು 3 ತಿಂಗಳಲ್ಲಿ ಬಂದುಬಿಟ್ಟು ಮಾನಿಟೈಸೇಷನ್ ಮಾಡಿಕೊಂಡು ಲಕ್ಷದಲ್ಲಿ ಸಂಪಾದನೆ ಮಾಡ್ಬೋದು. ಓಕೆನಾ, ಆ ಥರ ಒಂದು ಬೆಸ್ಟ್ ಚಾನಲ್ ಐಡಿಯಾ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ, ಒಂದು ಕ್ಯಾಟಗರಿದು. ಓಕೆನಾ, ಸೊ ಇದು ಬೆಸ್ಟ್ ಕ್ಯಾಟಗರಿ ಅಂತಲೇ ನಾವು ಹೇಳ್ಬೋದು. ಓಕೆನಾ ಗೈಸ್, ಸೊ ವಿಡಿಯೋ ನೋಡಿ ಲಾಸ್ಟ್ವರೆಗೂ ಆಗಲೇ ನಿಮ್ಗೆ ಅರ್ಥ ಆಗೋದು, ನಿಮ್ಗೊಂದು ಐಡಿಯಾ ಸಿಗುತ್ತೆ ನಾವು ಯಾವ ಚಾನಲಲ್ಲಿ ವರ್ಕ್ ಮಾಡಬೇಕು ಏನು ಎತ್ತ ಅಂತ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ನೀವು ಇವತ್ತಿಂದ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ನಾನು ಹೇಳೋ ಕ್ಯಾಟಗರಿ ಚಾನಲ್ನ ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಬಂದುಬಿಟ್ಟು 2 ಥರದ್ದು ವಿಡಿಯೋ ಏನಿದೆ ನಡೆಯುತ್ತೆ ಯೂಟ್ಯೂಬಲ್ಲಿ. ಒಂದು ಬಂದುಬಿಟ್ಟು ಎವರ್ಗ್ರೀನ್ ವಿಡಿಯೋ, ಇದು ಬಂದುಬಿಟ್ಟು ನಿಮಗೆ ಸಡನ್ಲಿ ಇದರಲ್ಲಿ ನಿಮಗೆ ವ್ಯೂಸ್ ಬಂದುಬಿಟ್ಟು ಸಿಗೋಲ್ಲ. ಮೆಲ್ಲ ಇಂಪ್ರೆಷನ್ ಹೋಗಿ ಬಂದುಬಿಟ್ಟು ಸಿಗೋದು ವ್ಯೂಸು. ಸರ್ಚಬಲ್ ಟಾಪಿಕ್ಕು, ಎವರ್ಗ್ರೀನ್ ಟಾಪಿಕ್ ಅಂತ ಹೇಳ್ತೀವಲ್ಲ ಅದು. ಇನ್ನೊಂದು ಬಂದುಬಿಟ್ಟು ಟ್ರೆಂಡಿಂಗ್ ಟಾಪಿಕ್. ಈಗ ನೀವು ಏನು ಟ್ರೆಂಡಿಂಗ್ ನಡೀತಾ ಇದೆ, ಈಗ ನೀವು ಆ ಟ್ರೆಂಡಿಂಗ್ ಮೇಲೆ ವೀಡಿಯೋ ಏನಾದರೂ ಮಾಡಿದರೆ ನಿಮಗೆ ಮಿಲಿಯನ್ಸಲ್ಲಿ ಒಂದು ದಿನದಲ್ಲಿ ವ್ಯೂಸ್ ಏನಿದೆ ಸಿಕ್ಬಿಡುತ್ತೆ. ಓಕೆನಾ, ಮಿಲಿಯನ್ಸ್ಗಿಂತ ಜಾಸ್ತಿ ವ್ಯೂಸೇ ಒಂದು ದಿನದಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಇದನ್ನೇ ನಾವು ಹೇಳೋದು ಏನಂತ, ಟ್ರೆಂಡಿಂಗ್ ಟಾಪಿಕ್ನ. ಈಗ ನಾವು ಮಾತಾಡೋದಾದರೆ ನಾವು ಎವರ್ಗ್ರೀನ್ನ ಸೈಡಿಗೆ ಇಟ್ಬಿಟ್ಟು ನೀವು ತಗೊಳ್ಳಿ ಟ್ರೆಂಡಿಂಗ್ ಟಾಪಿಕ್ಕು. ಓಕೆನಾ, ಟ್ರೆಂಡಿಂಗ್ ಟಾಪಿಕಿಗೆ ನಾವು ಬರೋದಾದರೆ, ಸೊ ನೀವು ಟ್ರೆಂಡಿಂಗ್ ಟಾಪಿಕ್ನ ಯೂಸ್ ಮಾಡಿದರೆ ನಿಮಗೆ 100% ವ್ಯೂಸ್ ಏನಿದೆ ಸಿಗುತ್ತೆ. ಓಕೆನಾ, ಬೇಗ ಸಿಕ್ಬಿಡುತ್ತೆ, ಬೇಗ ಚಾನಲ್ ಗ್ರೋತ್ ಆಗಿಬಿಡುತ್ತೆ, ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಏನು ಸಿಗುತ್ತೆ, ಅರ್ನಿಂಗು ಕೂಡ ಸಿಗುತ್ತೆ. 3 ತಿಂಗಳಲ್ಲಿ ನೀವು ಮಾನಿಟೈಸೇಷನ್ನು ಮಾಡ್ಕೋಬೋದು ಆರಾಮಾಗಿ, ನಾನು ಹೇಳೋ ಥರ ನೀವು ವರ್ಕೌಟ್ ಮಾಡಿದರೆ. ಓಕೆನಾ, ಈಗ ನಾನು ಏನು ಹೇಳ್ತೀನಿ ಆ ಥರ ನೀವೇನಾದರೂ ಮಾಡಿದರೆ ನಿಮ್ಮದು 3 ತಿಂಗಳಲ್ಲಿ ಚಾನಲ್ಲು ಮಾನಿಟೈಸೇಷನ್ ಆಗಿಬಿಡುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನೀವು ಅರ್ನಿಂಗ್ನು ಕೂಡ ಮಾಡ್ತೀರಾ. ಓಕೆನಾ, ನಿಮಗೆ ಲಕ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಪೇಮೆಂಟೇ ನಿಮಗೆ ಲಕ್ಷ ಸಿಗುತ್ತಂತ ಇಲ್ಲ, ಹೋಗ್ತಾ ನಿಮಗೆ ಲಕ್ಷವರೆಗೂ ರೀಚ್ ಆಗುತ್ತೆ ನಿಮ್ಮ ಪೇಮೆಂಟು. ಓಕೆನಾ ಗೈಸ್, ಸೊ ನಾನು ಯಾವ ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ಸಿಂಪಲಿ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ, ಈ ಚಾನಲ್ನ ನೋಡಿ. ಓಕೆನಾ, ಸೊ ಈ ಚಾನಲ್ನ ಕರೆಕ್ಟಾಗಿ ನೋಡಿ, ಇದೊಂದು ನ್ಯೂಸ್ ಚಾನಲ್ಲು. ಓಕೆನಾ, ಸೊ ಇವರು ಬಂದುಬಿಟ್ಟು ಒಂದು ದಿನಕ್ಕೆ ತುಂಬ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾರೆ. ಓಕೆನಾ, ಲೈಕ್ 5-6 ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾರೆ, ಅದು ಲಾಂಗ್ ವೀಡಿಯೋಸ್ಗಳು. ಆ್ಯಂಡ್ ಇವ್ರದಲ್ಲಿ ಎಲ್ಲ ವೀಡಿಯೋಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಮ್ಮಮ್ಮ ಅಂದರೆ 1 ಮಿಲಿಯನ್ಗಿಂತ ಲೈಕ್ 9 ಲ್ಯಾಕು, 8 ಲ್ಯಾಕು, 6 ಲ್ಯಾಕು, 1 ಮಿಲಿಯನು, ಈ ಥರ ಬಂದುಬಿಟ್ಟು ವೀಡಿಯೋಗೆ ವ್ಯೂಸ್ ಬರ್ತಾಯಿದೆ. ಆ್ಯಂಡ್ ಇವ್ರದಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, 5 ಮಿಲಿಯನ್ವರೆಗೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆನಾ, ಇವ್ರು ಬಂದುಬಿಟ್ಟು ಎಷ್ಟು ದುಡಿತಾ ಇರ್ಬೋದು ಒಂದು ತಿಂಗಳಿಗೆ, ಅಮ್ಮಮ್ಮ ಅಂದರೆ ಇವರು ಒಂದು ತಿಂಗಳಿಗೆ 50 ಲಕ್ಷವರೆಗೂ ಆದರೂ ದುಡಿತಾ ಇದ್ದಾರೆ. ಯಾಕಂದರೆ ಇವ್ರದ್ದು ವೀಡಿಯೋಸ್ ನೋಡಿ, ಇವ್ರದ್ದು ಎಲ್ಲ ಬಂದುಬಿಟ್ಟು ಲಾಂಗ್ ವೀಡಿಯೋಸು, ಅದೂ ಬಂದುಬಿಟ್ಟು ಲಾಂಗ್ ವೀಡಿಯೋಸ್ 8 ನಿಮಿಷಕ್ಕಿಂತ ಜಾಸ್ತಿ. ಓಕೆನಾ, 8 ನಿಮಿಷಕ್ಕಿಂತ ಜಾಸ್ತಿ ಬಂದುಬಿಟ್ಟು ನಿಮಿಷದ್ದು ವೀಡಿಯೋ ಮಾಡೋದು ಇವರು. ಓಕೆನಾ, ಲೈಕ್ 15 ನಿಮಿಷ, ಒಂದೊಂದು 20 ನಿಮಿಷ ಮಾಡಿದ್ದಾರೆ, 20 ನಿಮಿಷ, ಆಮೇಲೆ 15 ನಿಮಿಷ, 14 ನಿಮಿಷ, ಈ ಥರನೇ ಇವ್ರು ಬಂದುಬಿಟ್ಟು ವೀಡಿಯೋಸ್ ಮಾಡೋದು. ಸೊ ಲಾಂಗ್ ವೀಡಿಯೋಸಲ್ಲಿ 8 ನಿಮಿಷಕ್ಕಿಂತ ಜಾಸ್ತಿ ಏನಾದರೂ ವೀಡಿಯೋ ಇದ್ದರೆ, 8 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಅದರಲ್ಲಿ ಮಲ್ಟಿಪಲ್ ಆ್ಯಡ್ಸ್ ಬರುತ್ತೆ. ಓಕೆನಾ, ಆ್ಯಂಡ್ ಇವರು ಡೈಲಿ ಬೇಸಿಸಲ್ಲಿ ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾರೆ. ಓಕೆನಾ, ಲೈಕ್ 5-6 ವೀಡಿಯೋಸೇ ಅಪ್ಲೋಡ್ ಮಾಡ್ತಾರೆ ಒಂದು ಡೈಲಿ. ಓಕೆನಾ, ಸೊ ಇವ್ರು ಒಂದು ತಿಂಗಳಿಗೆ 50 ಲಕ್ಷಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ತಾರೆ. ನಾನು 50 ಲಕ್ಷ ಹೇಳಿರೋದು ಕಮ್ಮಿ. ಓಕೆನಾ, ಮಿನಿಮಮ್ ಹೇಳಿರೋದು ಅಷ್ಟೇ, ಇದಕ್ಕಿಂತ ಜಾಸ್ತಿನೇ ಅವ್ರು ಬಂದುಬಿಟ್ಟು ಸಂಪಾದನೆ ಮಾಡ್ತಾರೆ. ಸೊ ಇವ್ರ ಥರ ನಾವು ಯಾವ ಥರ ವೀಡಿಯೋ ಮಾಡ್ಬೋದು, ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ ಗೈಸ್. ನೀವು ಟ್ರೆಂಡಿಂಗ್ ಟಾಪಿಕಲ್ಲಿ ವರ್ಕ್ ಮಾಡಬೇಕು, ನಿಮಗೆ ಜಾಸ್ತಿ ವ್ಯೂಸ್ ಬರಬೇಕಂದ್ರೆ ಸೊ ನೀವು ಏನು ಮಾಡಬೇಕು, ನೀವು ಆ್ಯಕ್ಟಿವ್ ಇರಬೇಕು ಸೋಷಲ್ ಮೀಡಿಯಾದಲ್ಲಿ. ಯಾವುದ್ರಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಬೇಕು, ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ ನೀವು ಆ್ಯಕ್ಟಿವ್ ಇರಬೇಕು. ಅದು ಬಿಟ್ಟರೆ ನೀವು ಟ್ವಿಟ್ಟರಲ್ಲಿ ಆ್ಯಕ್ಟಿವ್ ಇರಬೇಕು. ಫಸ್ಟು ಟ್ವಿಟ್ಟರ್ ಇತ್ತು, ಈಗ ಎಕ್ಸ್ ಅಂತ ಕರೀತಾರೆ ಅದನ್ನು. ಸೊ ಅದರಲ್ಲಿ ನೀವು ಆ್ಯಕ್ಟಿವ್ ಇದ್ದರೆ ನಿಮಗೆ ನ್ಯೂಸ್ಗಳು ಬಂದುಬಿಟ್ಟು ಸಿಕ್ಬಿಡ್ತವೆ. ಓಕೆನಾ, ಸೊ ನೀವು ಟ್ವಿಟ್ಟರಲ್ಲಿ ಏನಾದರೂ ಆ್ಯಕ್ಟಿವ್ ಇದ್ದರೆ ನಿಮಗೆ ನ್ಯೂಸ್ ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಫೋನಲ್ಲಿ ಅಲ್ಲಿ ಟ್ರೆಂಡಿಂಗ್ ಏನೇನು ನಡೀತಿದೆ ಎಲ್ಲ ನಿಮಗೆ ಫಸ್ಟು ಸಿಕ್ಬಿಡುತ್ತೆ. ನೀವೇನು ಮಾಡ್ಬೋದು, ಅಲ್ಲಿಂದ ಮೇನ್ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೀವು ನ್ಯೂಸ್ ಚಾನಲ್ಗಳನ್ನ ಮಾಡ್ಕೋಬೋದು ಈಸಿಲಿ. ಓಕೆನಾ, ನ್ಯೂಸ್ ಚಾನಲ್ ಏನಿದೆ ಮಾಡಿಕೊಂಡು ನೀವು ವೀಡಿಯೋಸು ಡೈಲಿ ಮಾಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲೇ ನೀವು ಲಾಂಗ್ ವೀಡಿಯೋಸ್ ಮಾಡಬೇಕಂತ ಏನಿಲ್ಲ.
ಸ್ಟಾರ್ಟಿಂಗಲ್ಲಿ ನೀವು 4-5 ನಿಮಿಷದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ. ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳಿ, ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಡೈರಿ ಇಟ್ಕೊಳ್ಳಿ, ಅಲ್ಲಿ ಬರ್ಕೊಳ್ಳಿ, ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡು ನೀವೇನು ಮಾಡಿ 4-5 ನಿಮಿಷದ ವೀಡಿಯೋನ ರೆಡಿ ಮಾಡಿ ಹಾಕಿ. ನಿಮ್ಮದೇ ಓನ್ ವಾಯ್ಸ್ ಕೊಡಿ, ಬೇರೆ ಯಾವ ಇದು ಬೇಡ, ಯಾರ್ದು ಬೇಡ, ನಿಮ್ಮದೇ ಓನ್ ವಾಯ್ಸ್ ಕೊಡಿ. ಆ್ಯಂಡ್ ಎಡಿಟಿಂಗ್ ಎಲ್ಲ ಮಾಡಬೇಕಂತ ಅವಶ್ಯಕತೆ ಇಲ್ಲ, ನಿಮ್ಮ ಫೇಸ್ ತೋರಿಸಿ. ಬೈ ಚಾನ್ಸ್ ನಿಮಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಅಲ್ವಾ, ಫೋಟೋಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಗೂಗಲಿಂದ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ವಾಯ್ಸ್ ಓವರ್ ಮಾಡಿ. ಓಕೆನಾ. ಈಸಿ, ಇದು ತುಂಬ ಈಸಿ. ಇದು ನ್ಯೂಸ್ ಚಾನಲ್ ಮಾಡಿದರೆ ನಿಮ್ಮದು ಬೇಗ ಏನಾಗುತ್ತೆ, ರೀಚ್ ಆಗುತ್ತೆ. ಈಗ ಟ್ರೆಂಡಿಂಗಲ್ಲಿ ಏನು ಓಡ್ತಾ ಇದೆ ಅದನ್ನು ನೀವು ಮಾಡಿದ್ರೆ ಬೇಗ ರೀಚ್ ಆಗುತ್ತೆ, ಬೇಗ ಸಬ್ಸ್ಕ್ರೈಬರ್ಸು ಆಗ್ತಾರೆ, ಬೇಗ ನಿಮಗೆ ವ್ಯೂಸು ಸಿಗುತ್ತೆ ಆ್ಯಂಡ್ ಬೇಗ ಮಾನಿಟೈಸೇಷನ್ ಆಗುತ್ತೆ. 3 ತಿಂಗಳಲ್ಲಿ ಹೆಂಗಪ್ಪ ಮಾನಿಟೈಸೇಷನ್ ಮಾಡೋದು, 3 ತಿಂಗಳಂತ ಹೇಳಿಬಿಟ್ರಲ್ಲ, 3 ತಿಂಗಳಲ್ಲಿ ಮಾನಿಟೈಸೇಷನ್ ಇಂಪಾಸಿಬಲ್ ಅಂತ ಹೇಳೋರಿಗೆ ನಾನೊಂದು ಮಾತು ಹೇಳ್ತೀನಿ. ಸೊ ಎಲ್ಲನೂ ಪಾಸಿಬಲು. ಓಕೆನಾ. ಇಂಪಾಸಿಬಲ್ ಅಂತ ಹೇಳಬೇಡಿ. ಈಗ ಏನು ಮಾಡಿ, ನೀವು ಎಲ್ಲೂ ಔಟ್ಸೈಡ್ ಹೋಗಬೇಡಿ, ಮನೆಯಲ್ಲೇ ಕೂತ್ಕೊಳ್ಳಿ. ಓಕೆನಾ. ಬೆಳಗ್ಗಿಂದ ಸಂಜೆವರೆಗೂ ಕಷ್ಟಪಡಿ, ನಿಮ್ಗೆ ಎಷ್ಟು ಕಷ್ಟಪಡೋಕ್ಕಾಗುತ್ತೆ ಅಷ್ಟು ಕಷ್ಟಪಡಿ. ಎಷ್ಟು ದಿನವರೆಗೂ, 3 ತಿಂಗಳವರೆಗೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋವರೆಗೂ ಎಷ್ಟಾಗುತ್ತೆ ಅಷ್ಟು ಕಷ್ಟಪಡಿ. ಇದಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ತೀನಿ, ನನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಬೇಕು ಫೋನಲ್ಲಿ, ನನ್ನ ಬಾಯ್ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡಬೇಕು, ಅದು ಇದು ಅಂತ ಏನು ಬೇಡ, ಅದೆಲ್ಲ ಬಿಟ್ಟಾಕಿ. ಓಕೆನಾ. ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡು, ಫ್ರೆಂಡ್ಸ್ ಜೊತೆ ಸುತ್ತಾಟ ಅದೆಲ್ಲ ಬಿಟ್ಟಾಕಿ. ಕೂತ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳಿ, ಎಲ್ಲ ರಿಸರ್ಚ್ ಮಾಡಿ, ಎಲ್ಲ ಸ್ಕ್ರಿಪ್ಟಿಂಗ್ ಎಲ್ಲ ಚೆನ್ನಾಗಿ ಬರ್ಕೊಳ್ಳಿ. ಅದಾದಮೇಲೆ ವೀಡಿಯೋಸ್ಗಳನ್ನ ಮಾಡಿ ಹಾಕಿ. ಒಂದಿನಕ್ಕೆ 3-4 ವೀಡಿಯೋ ಆದರೂ ಮಾಡಿ ಹಾಕಿ. ಯಾಕೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ, ಯಾಕೆ ನಿಮ್ಮ ಚಾನಲ್ ಯಾಕೆ ಮಾನಿಟೈಸೇಷನ್ ಆಗಲ್ಲ 3 ತಿಂಗಳಲ್ಲಿ? ಓಕೆನಾ. 100% ಗ್ಯಾರಂಟಿ ಕೊಡ್ತೀನಿ. ನೀವು ಬೆಳಗಿಂದ ಸಂಜೆವರೆಗೂ ನೀವು ಯೂಟ್ಯೂಬ್ಗೆ ಟೈಮ್ ಕೊಡಿ, ರಿಸರ್ಚಲ್ಲಿ ಟೈಮ್ ಕೊಡಿ ಆ್ಯಂಡ್ ವೀಡಿಯೋ ಮಾಡೋದ್ರಲ್ಲಿ ಟೈಮ್ ಕೊಡಿ. ನಿಮ್ಮದು ಬೇಗ ಆದಷ್ಟು ಬೇಗ ಏನಾಗುತ್ತೆ, ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ. ಓಕೆನಾ. ಇವೆಲ್ಲ ಬಿಟ್ಟು ಹಾಕಿಬಿಟ್ಟು ಈ ಕೆಲಸನ ಮಾಡಿ. ಆ್ಯಂಡ್ ಈ ನ್ಯೂಸ್ ಚಾನಲ್ ಇವ್ರದ್ದು ನಾನು ತೋರಿಸ್ತಾ ಇದ್ದೀನಲ್ಲ, ಇವ್ರದ್ದು ನ್ಯೂಸ್ ಚಾನಲಲ್ಲಿ ಬಂದುಬಿಟ್ಟು ಒಂದೇ ಟಾಪಿಕಲ್ಲಿ ಎಷ್ಟು ವೀಡಿಯೋಸ್ ಮಾಡಿದ್ದಾರೆ ನೋಡಿ. ಈಗ ಟ್ರೆಂಡಿಂಗಲ್ಲಿ ಏನು ನಡೀತಾ ಇತ್ತು, ಇಂಡಿಯಾ ಪಾಕಿಸ್ತಾನದ್ದು ವಾರ್ ಏನಿದೆ ಅದು ನಡೀತಾ ಇತ್ತು. ಅದಾದಮೇಲೆ ಆಪ್ರೇಷನ್ ಸಿಂಧೂರ್ದು ಟ್ರೆಂಡಿಂಗ್ ನಡೀತಾ ಇತ್ತು. ಸೊ ನೀವು ನೋಡ್ಬೋದು, ಆಪ್ರೇಷನ್ ಸಿಂಧೂರ್ ಅಂತ ಎಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದಾರೆ, ಎಲ್ಲ ಟ್ರೆಂಡಿಂಗ್ ವೀಡಿಯೋ. ಅದು ಎಷ್ಟು ವ್ಯೂಸ್ ಹೋಗಿದೆ ನೀವೇ ನೋಡ್ಬೋದು. ಓಕೆನಾ. ಅದಾದಮೇಲೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಆಪ್ರೇಷನ್ ಸಿಂಧೂರು, ಇಂಥವೇ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಈಗ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಅದನ್ನು ಇಟ್ಕೊಂಡು ನೀವು ಅದರ ಮೇಲೇ 2-3 ವೀಡಿಯೋ ಡಿಫ್ರೆಂಟ್ ಟೈಪ್ ಮಾಡಿ ಹಾಕಿದರೆ ನಿಮ್ಮದು 100% ಆಡಿಯನ್ಸು ನೋಡ್ತಾರೆ. ಆ್ಯಂಡ್ ನೀವು ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ಇಟ್ಕೊಂಡ್ರೆ ಬೇಗ ಗ್ರೋ ಆಗಿಬಿಡ್ತೀರಾ ಆ್ಯಂಡ್ ಬೇಗ ಮಾನಿಟೈಸೇಷನ್ನು ಆಗುತ್ತೆ ಆ್ಯಂಡ್ ಬೇಗ ನೀವು ಅರ್ನಿಂಗ್ನು ಸಮೇತ ಮಾಡ್ಬೋದು. ಸೊ ಯಾರಿಗೆಲ್ಲ ನ್ಯೂಸ್ ಚಾನಲಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅವ್ರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಸ್ಕ್ರಿಪ್ಟಿಂಗ್ ಎಲ್ಲ ನೀವೇ ಬರ್ಕೊಳ್ಳಿ. ಸೊ ನೀವು ಬಂದುಬಿಟ್ಟು ಕಮ್ಯುನಿಕೇಟ್ ಮಾಡಬೇಕು. ಓಕೆನಾ. ಲೈಕ್ ಎಂಗೇಜ್ಮೆಂಟ್ ಮಾಡಬೇಕು ಆಡಿಯನ್ಸ್ಗೆ. ಇದಿಲ್ಲ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಯೂಟ್ಯೂಬಲ್ಲಿ ಗ್ರೋ ಆಗಿಬಿಡುತ್ತೆ ಅಂತ. ಇಲ್ಲ, ಹಂಗೆ ಮಾಡೋ ಹಾಗಿಲ್ಲ. ಓಕೆನಾ. ಸೊ ನೀವು ಬಂದುಬಿಟ್ಟು ಎಂಗೇಜ್ ಮಾಡಬೇಕು ಆಡಿಯನ್ಸ್ಗೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸಾಕು, ನೀವು ಆರಾಮಾಗಿ ಗ್ರೋ ಆಗಿಬಿಡ್ತೀರ ಯೂಟ್ಯೂಬಲ್ಲಿ. ಆಡಿಯನ್ಸ್ನ ಎಂಗೇಜ್ ಮಾಡೋ ಥರ ನಿಮ್ಮದು ಸ್ಕಿಲ್ ಇದ್ದರೆ ಸಾಕು, ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಬಂದುಬಿಟ್ಟು ಗ್ರೋ ಆಗಿಬಿಡ್ತೀರ. ಓಕೆನಾ. ಸೊ ಆದಷ್ಟು ನಾನು ಹೇಳಿದ್ನಲ್ಲ, ನ್ಯೂಸ್ ಚಾನಲ್ ಮಾಡಿ. ಸೊ ಇವತ್ತಿಂದ ಯಾರ್ಯಾರು ಚಾನಲ್ ಮಾಡ್ತಿದ್ದೀರಾ ನೋಡ್ತೀನಿ, ನನ್ನ ವಿಡಿಯೋ ನೋಡಿ ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿ ಯಾರೆಲ್ಲ ಗ್ರೋ ಆಗ್ತೀರಾ ಅದನ್ನು ನೋಡಿ. ಬೈ ಚಾನ್ಸ್ ನೀವು ಗ್ರೋ ಆದ್ರೂ ನಂಗೆ ಬಂದುಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಮೈಕ್ ಇಟ್ಕೊಂಡು ಹೋಗ್ಬಿಡ್ತೀರಾ. ಓಕೆನಾ. ನ್ಯೂಸ್ ಲೈಕ್ ಕೆಲವೊಬ್ರು ಲೈಕ್ ಮೈಕ್ ಇಟ್ಕೊಂಡು ಅವ್ರವ್ರ ಹತ್ರ ಹೋಗ್ತಿರಲ್ಲ, ಲೈಕ್ ಏನಾದರೂ ಕ್ವಶನ್ಸ್ಗಳೆಲ್ಲ ಕೇಳೋಕ್ಕೆ, ಇಲ್ಲ ಅಲ್ಲೇನು ನಡೀತು ಇಲ್ಲೇನು ನಡೀತು ಅಂತ ಕೆಲವೊಬ್ರು ಹೋಗ್ಬಿಡ್ತಾರೆ. ಅಲ್ಲಿ ಮೈಕ್ ಇಟ್ಕೊಂಡು ಹೋಗ್ಬಿಡುತ್ತೆ, ಇಲ್ಲಿ ಏನು ನಡೀತು ಅದು ಹೇಳಿ ಅಂತ. ಸೊ ಆ ಥರ ನೀವು ಮಾಡೋದಕ್ಕೆ, ಬೇರೆಯವ್ರ ಕೈಕಾಲು ಹಿಡ್ಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಈ ಥರ ನ್ಯೂಸ್ ಚಾನಲ್ ವೀಡಿಯೋ ಮಾಡಿ. ನೀವು ಮನೆಯಲ್ಲೇ ರಿಸರ್ಚ್ ಮಾಡಿಬಿಟ್ಟು ಆ್ಯಕ್ಟಿವ್ ಇದ್ದು, ಲೈಕ್ ನೀವು ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದು ಟ್ರೆಂಡಿಂಗ್ ಟಾಪಿಕ್ನ ನೀವು ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಒಂದೇ ಅಲ್ಲ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಹಾಕಿ. ಎಲ್ಲದರಲ್ಲೂ ಟ್ರೆಂಡಿಂಗ್ ಬಂದುಬಿಡುತ್ತೆ, ಬೇಗ ಓಡುತ್ತೆ. ಓಕೆನಾ. ಟ್ರೆಂಡಿಂಗ್ ಟಾಪಿಕ್ಸ್ಗಳೇನಿರುತ್ತೆ ಅದು ಬೇಗ ಓಡುತ್ತೆ ಆ್ಯಂಡ್ ಜನಗಳು ಕೂಡ ಕ್ಯೂರಿಯಾಸಿಟಿ ಆಗಿರ್ತಾರೆ. ಟ್ರೆಂಡಿಂಗಲ್ಲಿ ಏನು ನಡೀತಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜನಗಳು, ಆಡಿಯನ್ಸ್ಗಳು ತುಂಬ ಕ್ಯೂರಿಯಾಸಿಟಿ ಆಗಿರ್ತಾರೆ. ಅವ್ರು ಸರ್ಚ್ ಮಾಡ್ತಾರೆ, ಇಲ್ಲ ಯಾವುದಾರ್ದು ಅವ್ರ ಕಣ್ಣಿಗೆ ವೀಡಿಯೋ ಸಿಕ್ಬಿಟ್ರೆ ಅವ್ರು ನೋಡ್ತಾರೆ. ಓಕೆನಾ. ಸೊ ಆದಷ್ಟು ಟ್ರೆಂಡಿಂಗ್ ಏನಿದೆ ಅದನ್ನು ಇಟ್ಕೊಂಡು ಅದ್ರ ಮೇಲೆ ವೀಡಿಯೋಸ್ಗಳನ್ನ ಹಾಕಿ. ವೀಡಿಯೋಸ್ ಅಂದರೆ ಏನು ಬೇಕು ಆ ವೀಡಿಯೋಸ್ಗಳನ್ನ ಹಾಕೋದಲ್ಲ. ಈಗ ನ್ಯೂಸ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಆ ನ್ಯೂಸ್ ಕ್ಯಾಟಗರಿ ಸೆಲೆಕ್ಟ್ ಮಾಡಾದಮೇಲೆ ಆ ನ್ಯೂಸ್ದೇ ಬಂದುಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು. ಅದು ಬಿಟ್ಟು ಬೇರೆ ಬೇರೆ
ಏನೇನೋ ವೀಡಿಯೋ ಮಾಡಿ ಹಾಕೋದಲ್ಲ. ಓಕೆನಾ, ನ್ಯೂಸ್ ರಿಲೇಟೆಡ್ ವೀಡಿಯೋಸೇ ನೀವು ಮಾಡಿ ಹಾಕಬೇಕು ನಿಮ್ಮ ಚಾನಲಲ್ಲಿ. ಓಕೆನಾ, ಇದಾಯಿತು. ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ ಹೆಂಗೆ ಮಾಡೋದು, ಸ್ಕ್ರಿಪ್ಟಿಂಗ್ ಎಲ್ಲ ಮಾಡೋದು. ಒಂದಿನದಲ್ಲಿ 4-5 ವೀಡಿಯೋ ಮಾಡಿ. ಆ್ಯಂಡ್ ಅದು ಜಾಸ್ತಿ ನಿಮಿಷದ್ದು ಬೇಡ, 4-5 ನಿಮಿಷದ್ದು ಇರಲಿ ಸಾಕು ಈಗ ಸ್ಟಾರ್ಟಿಂಗೆ. ಆಮೇಲೆ ಹೋಗ್ತಾ 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 ನಿಮಿಷಗಳು ಚೇಂಜ್ ಮಾಡಿ, ಜಾಸ್ತಿ ನಿಮಿಷದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಸ್ಟಾರ್ಟಿಂಗಲ್ಲಿ ಒಂದು 4-5 ನಿಮಿಷದ್ದು ಸಾಕು. ಓಕೆನಾ, ಅದಾದಮೇಲೆ ಈಗ ಥಂಬ್ನೇಲ್ ಬಂದುಬಿಟ್ಟು ಯಾವ ಥರ ಮಾಡಬೇಕಂದ್ರೆ ನೋಡ್ಕೊಳ್ಳಿ, ಅವ್ರು ಯಾವ ಥರ ಥಂಬ್ನೇಲ್ ಮಾಡ್ತಾ ಇದ್ದಾರೆ ಸರ್ರು, ಇಲ್ಲ ಬೇರೆ ಬೇರೆ ನ್ಯೂಸ್ ಚಾನಲ್ಗಳಿಗೆ ನೋಡಿ ಅವ್ರು ಯಾವ ಥರ ಥಂಬ್ನೇಲ್ ಮಾಡ್ತಿದ್ದಾರೆ. ಸೊ ಅದರ ರಿಲೇಟೆಡ್ ಥಂಬ್ನೇಲೇ ಮಾಡ್ಕೊಳ್ಳಿ. ಓಕೆನಾ, ಟೈಟಲಲ್ಲಿ ಬಂದುಬಿಟ್ಟು ನಿಮ್ಮ ಥಂಬ್ನೇಲಲ್ಲಿ ಏನು ಹಾಕಿರ್ತೀರ ಅದ್ರ ರಿಲೇಟೆಡ್ ಟೈಟಲ್ಲೇ ಹಾಕಿ. ಆ್ಯಂಡ್ ಟೈಟಲ್ ಏನು ಹಾಕಿರ್ತೀರ ಅದನ್ನು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಒಂದು ಸಲ ಹಾಕಿ, ಅದರ ರಿಲೇಟೆಡ್ ಟ್ಯಾಗ್ಸ್ ಹಾಕಿ, ಅದರ ರಿಲೇಟೆಡ್ ಕೀವರ್ಡ್ಸ್ ಹಾಕಿ. ಇಷ್ಟೇ ಬಂದುಬಿಟ್ಟು ನೀವು ಟೈಟಲಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಥಂಬ್ನೇಲಲ್ಲಿ ಮಾಡಬೇಕಾಗಿರೋ ಕೆಲಸ, ಬೇರೆ ಏನು ಕೆಲಸನೂ ಇಲ್ಲ. ಓಕೆನಾ, ಅದಾದಮೇಲೆ ನಿಮಗೆ ಕ್ಯಾಟಗರಿ ಯಾವುದು ಸೆಲೆಕ್ಟ್ ಮಾಡಬೇಕು, ನ್ಯೂಸ್ ಆ್ಯಂಡ್ ಪೊಲಿಟಿಕ್ಸ್ ಕ್ಯಾಟಗರಿ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಇವತ್ತಿಂದಾನೇ ವೀಡಿಯೋನ ಸ್ಟಾರ್ಟ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನ್ನು, ಡೌಟು, ಬೇರೆ ಏನಾದರೂ ಉಳ್ಕೊಂಡಿದ್ರೆ ನಿಮ್ಮ ಮೈಂಡಲ್ಲಿ ನಾನು ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.